ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ 2024-25 ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ನಾಳೆಯಿಂದ ಆರಂಭವಾಗುತ್ತೆ ಅಂತ. ಸೊ ನಿಜವಾಗ್ಲೂ ಅದು ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು 2024-25 ಸಾಲಿನ ಶೈಕ್ಷಣಿಕ ವರ್ಷದ ಸರ್ಕಾರಿ ನರ್ಸಿಂಗ್ ಶಾಲೆ ಮತ್ತು ಖಾಸಗಿ ಶಾಲೆಗಳಲ್ಲಿ 10% ಸರ್ಕಾರಿ ಕೋಟಾ ಸೀಟುಗಳ ಪ್ರವೇಶಕ್ಕಾಗಿ ಅರ್ಜಿ ಅಭ್ಯರ್ಥಿಗಳಿಂದ ಆನ್ಲೈನ್ ಅಪ್ಲಿಕೇಶನ್ ಆಹ್ವಾನಿಸಲಾಗಿದೆ ಅಂತ ಬರ್ತಾ ಇದೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು, ಈ ಒಂದು ಕ್ಲಿಕ್ಕಿಗೆ ಮಾಡಿದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು ಅಥವಾ ಇದನ್ನು ಓದಬೇಕಾಗುತ್ತೆ. ಸೊ ಇದನ್ನೆಲ್ಲ ಓದಿ ಇಲ್ಲಿ ನೆಕ್ಸ್ಟ್ ಅಂತ ಹೊಡಿಬೇಕು. ಓಕೆ, ಇಲ್ಲಿ ನೀವು ಮಾಹಿತಿಯನ್ನು ಓದ್ಕೋಬೇಕಾಗತ್ತೆ. ಸೊ ನಿನ್ನೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೆ. ಇದರಲ್ಲಿ ಎಲ್ಲ ಒಂದು ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕಂಡೀಷನ್ಗಳನ್ನು ಓದ್ಕೋಬೇಕು ಮತ್ತು ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ನಾನು ಈವ್ನಿಂಗಲ್ಲಿ ಮತ್ತೆ ಇದಕ್ಕೆ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ಹೆಂಗೆ ಅಪ್ಲಿಕೇಶನ್ ಹಾಕಬೇಕಂತ. ಗಡ್ಬಡಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಇದರಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಮಾಡ್ತಾ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಸೊ ಹಾಕಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ನಿಮಗೆ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದರೆ ಓಕೆ, ಎಸ್. ಸೊ ಇಲ್ಲಿ ಡಾಕ್ಯುಮೆಂಟ್ ನೋಡ್ಬೋದು, ಕ್ಯಾಂಡಿಡೇಟ್ ಫೋಟೋ ಇದೆ, ಆಮೇಲೆ ಸಿಗ್ನೇಚರ್ ಮಾಡ್ಕೋಬೇಕು, ಕ್ಯಾಂಡಿಡೇಟ್ ಸಿಗ್ನೇಚರು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ ಅಪ್ಲೋಡು, ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ 7 ಇಯರ್ ಸ್ಟಡಿ ಸರ್ಟಿಫಿಕೇಟ್, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಓಕೆ, ಇಲ್ಲಾಂದ್ರೆ ಬಿಟ್ಬಿಡಿ. ಆಮೇಲೆ ಅಪ್ಲೋಡ್ HK ಹೈದರಾಬಾದ್ ಕರ್ನಾಟಕ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ. PUC ಸೆಕೆಂಡ್ ಇಯರ್ ಪಾಸ್ ಆಗಿರೋ ಬಗ್ಗೆ ಒಂದು ಸರ್ಟಿಫಿಕೇಟ್, ಅಂದರೆ ಏನು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನಿಮಗೆ. ಇದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಂಗ್ರ್ಯಾಚುಲೇಷನ್ಸ್, ಅಪ್ಲಿಕೇಶನ್ ಆರಂಭವಾಗಿದೆ.